ಸತ್ಯ ತುಂಬಾ ಜನರ ಹೋರಾಟ ಅಂತೂ ಇದ್ದೇ ಇದೆ. ರಕ್ತದ ಹೋರಾಟ ಇದೆ, ಆತ್ಮಬಲದ ಹೋರಾಟ ಇದೆ, ಇಚ್ಛಾಶಕ್ತಿಯ ಹೋರಾಟ ಇತ್ತು. ಬಟ್ ಫೈನಲಿ ನಾಳೆ ದಿವಸಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಯಾರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಬಯಸ್ತೀರಿ ಈ ಕ್ಷಣಕ್ಕೆ ಚಕ್ರವರ್ತಿ ಸುಲಿಬೆಲೆ? ಡೆಫಿನೆಟ್ಲಿ ಅಶೋಕ್ ಸಿಂಘಲ್ ಜಿ ನೆನಪಾಗ್ತಾರೆ. ಅಡ್ವಾಣಿಜಿ ಸ್ಟೇಜ್ ಅಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಖಂಡಿತವಾಗಿಯೂ ಅಡ್ವಾಣಿಜಿ ಅವರನ್ನ ಈ ಹೊತ್ತಲ್ಲಿ ನೆನಪಿಸ್ಕೊಳ್ಬೇಕು. ಅಂದ್ರೆ ಅವ್ರು ಅಲ್ಲಿ ಇರ್ತಾರೆ. ಫೈನಲಿ ಅವರು ಇದರಲ್ಲಿ ಆನ್ಲೈನ್ ಅಲ್ಲಿ ಭಾಗಿಯಾಗ್ತಾರೆ. ಬಿಕಾಸ್ ಅವತ್ತೊಂದು ಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಈ ಕುರಿತಂತೆ ಖಂಡಿತವಾಗಿಯೂ ಸಾಧ್ಯ ಕಷ್ಟ ಆಗ್ತಿತ್ತು. ಮತ್ತೆ ಇವತ್ತಿನ ದಿನ ನಾನು ರಾಜೀವ್ ಗಾಂಧಿ ಅವರನ್ನು ನೆನಪಿಸ್ಕೋಬೇಕು ಅಂತ ಇಚ್ಛೆ ಪಡ್ತೀನಿ. ಒತ್ತಡಕ್ಕೆ ಮಣಿದಾದ್ರೂ ಕೂಡ ಅವರು ರಾಮಲಲ್ಲಾನ ವಿಗ್ರಹಕ್ಕೆ ಅಲ್ಲೊಂದು ಜಾಗ ಮಾಡಿಕೊಟ್ಟಿದ್ದು, ಅದರ ಇದನ್ನು ತೆರೆದಿದ್ದು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಕೋಟ್ಯಂತರ ಹಿಂದೂ ಸಮಾಜ ಇದು ಬರ್ಬೇಕಾದಾಗ, ಈ ರಥಯಾತ್ರೆ ಬರ್ಬೇಕಾದಾಗ ನೆನಪಿದೆ, ಎಷ್ಟು ಸಾವಿರ ಜನ ರಥದ ಹಿಂದೆ ಹೋಗ್ತಿದ್ರು, ಒಂದು ಇಟಿಗೆಯನ್ನ ತಗೊಂಡ್ ಬಂದು ಕೊಡ್ತಾ ಇದ್ರು. ಒಂದು ಜನಮಾನಸದಲ್ಲಿ ಒಂದು ಜಾಗೃತಿಯನ್ನ, ಒಂದು ಎರಡನೇ ಹಂತದ 1857ರ ಸಂಗ್ರಾಮದ ಕಾಲದಲ್ಲಿ ಹೇಗೆ ಸ್ವಧರ್ಮ ಸ್ವರಾಷ್ಟ್ರ ಅನ್ನುವಂತ ಆ ಜಾಗೃತಿ ಮೂಡಿತ್ತು, ಅದೇ ತರ ಮತ್ತೊಂದು ಹೊಸ ರಾಷ್ಟ್ರೀಯತೆಯ ಉದಯಕ್ಕೆ ಏನು ರಾಮ ಮಂದಿರದ ಕಾರಣ ಆಗಿತ್ತು. ಆ ಕಾಲದಲ್ಲಿ ಲಕ್ಷಾಂತರ ಜನ, ಕೋಟ್ಯಂತರ ಜನ ಆ ಭಾವನೆಗಳನ್ನ ರಾಮನೊಂದಿಗೆ ಇಟ್ಕೊಂಡು ಈ ಕೆಲಸ ಮಾಡಿದ್ರು. ಅವರನ್ನು ನೆನಪಿಸ್ಕೋಬೇಕು. ಮತ್ತು ಈ ರಾಮಾಯಣ ಸೀರಿಯಲ್ ಮತ್ತು ಮಹಾಭಾರತ ಸೀರಿಯಲ್ಗಳಿದ್ವಲ್ಲ, ಡೆಫಿನೆಟ್ಲಿ ಅವು ಕೂಡ ಅಷ್ಟೇ ಕೆಲಸ ಮಾಡಿವೆ ಅಂತ. ನಮಗೆ ಸಟಲ್ ಆಗಿ ಕೆಲಸ ಏನೇನ್ ಮಾಡಿದ್ಯೋ ಇದನ್ನ ಹೇಳಲಿಕ್ಕಾಗಲ್ಲ. ಆದ್ರೆ ಅವುಗಳದ್ದು ಕೂಡ ಎಂತ ಪ್ರಭಾವ ಇತ್ತು ಅಂತಂದ್ರೆ, ರಾಮನ ಮಂದಿರ ಬೇಕೇ ಬೇಕು ಅಂತ ಒಂದು ಸಾಮಾನ್ಯ ಮನುಷ್ಯನಿಗೂ ಅನಿಸುವಂತೆ ಮಾಡಿದ್ದು. ಅದರದ್ದು ಪಾತ್ರ ಇದೆ. ನನಗೆ ಕೇಳೋದಾದ್ರೆ ಇವೆಲ್ಲದರ ಒಂದು ಪಾತ್ರದ ಕಾರಣದಿಂದಾಗಿ ಇವತ್ತು ಇಷ್ಟು ದೊಡ್ಡದೊಂದು ಮಂದಿರ, ಅಲ್ಲಿ ಭವ್ಯವಾದ ಮಂದಿರ. ಬಹುಶಃ ಜಗತ್ತಿನ ಕೋಟ್ಯಂತರ ಜನ ಈ ಮಂದಿರವನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಈ ಮಂದಿರದಲ್ಲಿ ರಾಮನ ಹುಟ್ಟಿದ ಜಾಗದಲ್ಲಿರುವಂತಹ ಈ ಮಂದಿರಕ್ಕೆ ಇನ್ನು ಮುಂದೆ ವ್ಯಾಪಕವಾದ ಬೇಡಿಕೆ ಬರುತ್ತೆ. ಜನ ಬರ್ತಾರೆ, ಎಷ್ಟೋ ಜನ ಕಾರ್ಯಕರ್ತರಾಗಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ. ಇದೆಲ್ಲವೂ ಕೂಡ ಒಂದು ಹೊಸ ದಿಕ್ಕನ್ನ ರೂಪಿಸಿಕೊಡುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹರೀಶ್, ಬಹಳ ಕುತೂಹಲ ಅನ್ಸೋದೇನ್ ಗೊತ್ತಾ ಸರ್, ಸರಿ ಸುಮಾರು 4 ರಿಂದ 5 ತಲೆಮಾರಿನ ಈ ಹೋರಾಟ ಏನು ನೋಡ್ತಿದ್ದೀವಿ, ಕುತೂಹಲ ಏನಂದ್ರೆ ಅಷ್ಟೂ ತಲೆಮಾರಿನ ಜನ ಎಲ್ಲೂ ಕೂಡ ತಮ್ಮ ಜೋಶ್ ಬಿಟ್ಕೊಡ್ಲಿಲ್ಲ, ಹೋರಾಟ ಬಿಟ್ಕೊಡ್ಲಿಲ್ಲ. ಇಚ್ಛೆ ಆಗ್ಲೇಬೇಕು ಅನ್ನುವಂಥ ಇಚ್ಛೆ ಏನಿತ್ತು, ಅದು ದೃಢ ಸಂಕಲ್ಪ ಇತ್ತು, ಅದನ್ನ ಬಿಟ್ಕೊಡ್ಲಿಲ್ಲ. ಹೇಗೆ ಸಾಧ್ಯ ಆಯ್ತು ಇದು ಅಂತ? ಒಂದು ಈ ದೇಶದ ಒಂದು ವೈಶಿಷ್ಟ್ಯ ಹರೀಶ್ ಅವರ ಅದೇನು ಅಂತಂದ್ರೆ, ಧರ್ಮದ ವಿಚಾರಕ್ಕೆ ಬಂದಾಗ ಈ ದೇಶ ಬೇರೆ ಎಲ್ಲಕ್ಕಿಂತಲೂ ಹೆಚ್ಚು ಪ್ರತಿಸ್ಪಂದಿಸುತ್ತೆ, ಪ್ರತಿಕ್ರಿಯಿಸುತ್ತೆ. ನೀವ್ ಯಾವಾಗ್ಲೂ ಆದ್ರೂ ನೋಡಿ, ಅದು 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 ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಿಂದಲೂ ಇರಬಹುದು, ಅಲ್ಲಿ ಧರ್ಮಕ್ಕೆ ಆಘಾತವಾಗಿದೆ ಅಂತಂದಾಗ ಭಾರತ ಪ್ರತಿಭಟಿಸಿದೆ ಅದನ್ನ. ಇದ್ರಲ್ಲೂ ಹಾಗೆ ರಾಮ ಮಂದಿರ ಅನ್ನೋದು ಶ್ರದ್ಧಾ ಕೇಂದ್ರ. ನಾವು ಈಗ ನೀವು ರಾಮನನ್ನ ವಿರೋಧಿಸ್ತೀವಿ ಅಂತ ಹೇಳುವಂತ ಕಮ್ಯುನಿಸ್ಟ್ ಪಕ್ಷದ ನಾಯಕನ ಹೆಸರು ಕೂಡ ಸೀತಾರಾಮ್ ಯೆಚೂರಿ ಅಂತಾನೆ. ಸೊ ರಾಮ ಅಂತಾನೆ ಇರೋದು. ರಾಮ ಅನ್ನೋದು ಹೆಸರಾಗಿ ಬರುತ್ತೆ, ರಾಮ ಅನ್ನೋದು ಉಸಿರಾಗಿರುತ್ತೆ. ರಾಮನಿಲ್ಲದ ಬದುಕನ್ನ ಭಾರತ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇದು ಹೆಂಗ್ ಬಂದಿದೆ ಅಂತಂದ್ರೆ, ನಾನು ಇಸ್ರೇಲ್ ನ ಕಥೆಗಳನ್ನ ಓದ್ತಿದ್ದೆ. ಇಸ್ರೇಲು ತನ್ನನ್ನು ತಾನು ರೀಬಿಲ್ಡ್ ಮಾಡ್ಕೊಂಡಿದೆಯಲ್ಲ ಆಫ್ಟರ್ 2000 ಇಯರ್ಸ್, ಅದರಲ್ಲೂ ಕೂಡ ಇದೇ ತರ ಆಗಿತ್ತು ಅಂತ. ಇಸ್ರೇಲ್ ನಿಂದ ಎಲ್ಲ ಕಡೆ ಹೊರಗಡೆ ಹೋದಾಗ ತಮ್ಮ ಕಥೆಗಳನ್ನ ಉಳಿಸಿದ್ರು, ಜೀವನದಲ್ಲಿ ಅದನ್ನ ಉಳಿಸ್ಕೊಂಡಿದ್ರು. ಹೀಗಾಗಿ ಒಂದಲ್ಲ ಒಂದಿನ ಇಸ್ರೇಲ್ ವಾಪಸ್ ಹೋಗ್ತೀವಿ ಅಂತ. ಹಾಗೆ ರಾಮ ಕೂಡ ಈ ನಾಡಿನಲ್ಲಿ ಹೇಗೆ ಹಾಸು ಹೊಕ್ಕಾಗಿದ್ದ ಅಂತಂದ್ರೆ, ಅವನನ್ನ ಬಿಟ್ಟಿಲ್ಲ ಅಂತ. ನಾವು ರಾಮ ಸೇತು ಅಂತ ಮಾತನಾಡ್ತೀವಿ, ನಾವು ಅಯೋಧ್ಯೆಗೆ ಬಂದಾಗ ರಾಮ ಅಂತ ಹೇಳ್ತೀವಿ. ನೀವು ಕರ್ನಾಟಕಕ್ಕೆ ಬಂದ್ರೆ ಎಷ್ಟು ಜಾಗಗಳು ರಾಮನಿಗೆ ಹೊಂದಾಣಿಕೆ ಆಗಿವೆ. ನನ್ನ ಊರು ಹೊನ್ನಾವರದಲ್ಲಿ ಒಂದು ರಾಮತೀರ್ಥ ಅಂತಿದೆ. ಏನಿದು ಅಂತ ಕೇಳಿದ್ರೆ, ರಾಮ ಇಲ್ಲಿ ನೀರು ಬೇಕು ಅಂತಂದಾಗ ಬಾಣ ಬಿಟ್ಟು ನೀರು ಬರಸಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಈಗಲೂ ಕೂಡ ಐತಿಹ್ಯಗಳು ಹಾಗೆ ಸೇರ್ಕೊಂಡಿವೆ. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಅಂತ ಜನ ಕತೆ ಹೇಳ್ಕೊಂಡು ಅದ್ರ ಜೊತೆಗೆ ಬದುಕಿರ್ತಾರೆ. ಅಂದ್ರೆ ರಾಮನನ್ನ ಬಿಟ್ಟು ನಾವ್ ಯಾವತ್ತೂ ಬದುಕಿಲ್ಲ. ರಾಮ ಪಾದ ಇಟ್ಟು ಯಾವ್ದೋ ಒಂದು ದೊಡ್ಡ ಕಾಲು ಕಂಡ್ರೆ ಇದು ರಾಮ ಕಾಲಿಟ್ಟ ಜಾಗ ಅಂತ ಹೇಳ್ತಾರೆ. ಇಲ್ಲಿ ರಾಮ ಬಂದಿದ್ದ, ಏನಾದ್ರೂ ಒಂದ್ ಸೇರಿಸಿ ರಾಮನನ್ನ ಬದುಕಿನ ಒಂದು ಅಂಗವಾಗಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿಟ್ಟಿದ್ವಲ್ಲ. ಹಿಂಗಾಗಿ ನಾವು ರಾಮನನ್ನೂ ಬಿಡ್ಲಿಲ್ಲ, ರಾಮ ಜನ್ಮಸ್ಥಾನವನ್ನೂ ಬಿಡ್ಲಿಲ್ಲ, ರಾಮ ಮಂದಿರವನ್ನೂ ಕೊನೆಗೂ ಬಿಡ್ಲಿಲ್ಲ ಅನ್ನೋದು ಸಂತೋಷದ ಸಂಗತಿ. ಆದ್ರೆ ಒಂದೇನು ಹೆಚ್ಚಿನ ಸಂತೋಷ, ಬಹುಶಃ ಹರೀಶ್ ಆಗಿ ನಿಮ್ಗೆ, ಚಕ್ರವರ್ತಿ ಆಗಿ ನಮ್ಗೆ, ಅಂದ್ರೆ ನಮ್ಮ ಕಾಲಘಟ್ಟದಲ್ಲಿ ಇದು ಸಾಕಾರ ಆಯ್ತು ಅಂತ. 500 ವರ್ಷಗಳ ಹಿಂದಿನ ಹೋರಾಟ ನನ್ನ ತಾತ ನೋಡ್ಲಿಲ್ಲ, ನನ್ನ ಮುತ್ತಾತ ನೋಡ್ಲಿಲ್ಲ, ಅವರ ತಂದೆ ನೋಡ್ಲಿಲ್ಲ, ಅವ್ರ ತಂದೆ ಯಾರೂ ನೋಡ್ಲಿಲ್ಲ. ಅವರೆಲ್ಲ ಹೋರಾಟ ಅಷ್ಟೇ ಮಾಡಿದ್ರು. ನಾನು ಮತ್ತು ನೀವು ಆ ಭವ್ಯವಾದ ಕ್ಷಣಗಳನ್ನ ನೋಡ್ತೀವಿ. ಅಷ್ಟೇ ಅಲ್ಲದೆ ಆ ಮಂದಿರ ಉದ್ಘಾಟನೆ ಆಗುವಾಗ್ಲೂ ಕೂಡ ನಮಗೆ ಇರುವಂತ ಅವಕಾಶ ಇದೆ ಅಂತ. ಇದು ನಿಜವಾಗ್ಲೂ ಒಂಥರ ಈ ಪರಂಪರೆಯ ಒಂದು ಶಕ್ತಿ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಮುತ್ತಾತರಿಂದ ಹಿಡಿದು ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು, ಅವರ ಮಕ್ಕಳು ಕೂಡ ಇದನ್ನ ಎಷ್ಟು ಚೆನ್ನಾಗಿ ಪ್ರತಿನಿತ್ಯದ ಜೀವನದಲ್ಲಿ ರಾಮನ ಹೆಸರು ಬಂದ್ಬಿಟ್ಟಿದೆ ಅಂದರೆ, ನಮಗೆ ತುಂಬ ಖುಷಿ ಆದಾಗಲೂ ಕೂಡ ಜೈ ಶ್ರೀರಾಮ್ ಅಂತ ಒಂದು ಏನು ಬಲ ತಗೋತೀವಿ, ಅಥವಾ ತುಂಬ ಬೇಜಾರು ಅಥವಾ ಏನೋ ನೋವಾಗ್ತಿದ್ದಂಗೆ ರಾಮ ರಾಮ ಕಾಪಾಡಪ್ಪ ಅನ್ನೋದನ್ನು ಕೂಡ ನಾವು ಬಳಸ್ಕೊಂಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿ ಹಾಸುವಕ್ಕಾಗಿ ಹೋಗಿದೆ ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ಎಲ್ಲ ತಲೆಮಾರಿನವ್ರಿಗೂ ಕೂಡ ರಾಮ ಇಷ್ಟನೇ.
ಖಂಡಿತವಾಗಿ ರಾಮ ಒಂದು ರಾಮನ ಲೈಫ್ ಇದೆಯಲ್ಲ ಒಂಥರ ಹೈಯೆಸ್ಟ್ ಆದರ್ಶಗಳ ಲೈಫ್ ಅಂತ. ರಾಮಾಯಣ ಮಹಾಭಾರತಕ್ಕೂ ಇರುವಂತ ಒಂದು ಮಹತ್ವದ ಡಿಫರೆನ್ಸ್ ಏನು ಅಂತಂದ್ರೆ, ರಾಮ ಹೈಯೆಸ್ಟ್ ಇಡೀ ರಾಮಾಯಣವೇ ಹೈಯೆಸ್ಟ್ ಆದರ್ಶಗಳನ್ನ ಕಟ್ಟಿಕೊಟ್ರೆ, ಮಹಾಭಾರತ ಈ ಆದರ್ಶಗಳಿಂದ ಕೆಳಗಿಳಿದು ಜಾರಿ ಮತ್ತೆ ಆದರ್ಶಕ್ಕೆ ಇರೋ ಪ್ರಯತ್ನಗಳ ಫಲವಾಗಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ನಮ್ಗೊಂದು ಹೈಯೆಸ್ಟ್ ಆದರ್ಶಗಳ ಆ ರಾಮ, ಆ ಸೀತೆ, ಆ ಲಕ್ಷ್ಮಣ, ಭರತ, ಶತ್ರುಘ್ನ ಇವೆಲ್ಲರೂ ಕೂಡ ನಮ್ಗೊಂದು ಐಕಾನ್ಗಳಾಗಿ ಬೆಂಚ್ ಮಾರ್ಕ್ ಆಗಿ ಕಾಣ್ತಾರೆ. ಹೇಗಿರ್ಬೇಕು ಒಬ್ಬ ತಮ್ಮ ಅಂತಂದ್ರೆ ಲಕ್ಷ್ಮಣನ್ ತರ ಇರ್ಬೇಕು ಅಂತ, ಹೇಗಿರ್ಬೇಕು ಒಬ್ಬ ತಾಯಿ ಅಂತಂದ್ರೆ ಕೌಸಲ್ಯ ತರ ಇರಬೇಕು ಅಂತ, ಹೇಗಿರ್ಬೇಕು ಒಬ್ಬ ಸುಪುತ್ರ ಅಂತಂದ್ರೆ ಸಾಕ್ಷಾತ್ ರಾಮನಂತ ಇರಬೇಕು ಅಂತ, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ರಾಮಾಯಣವಾಗಿ ನಿಲ್ಲೋದ್ರಿಂದ ನಮ್ಗೆ ರಾಮ ಅನ್ನೋದು ಒಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದು ಈ ಲಿಬರಲ್ಸ್ ಗಳು ಹೇಳೋ ತರ ರಾಮ ಅನ್ನೋದು ಯಾವುದೋ ಪುಸ್ತಕದಲ್ಲಿರುವಂತ ಒಂದು ಕ್ಯಾರೆಕ್ಟರ್ ಅಲ್ಲ. ರಾಮ ಅನ್ನೋದು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಕಳೆದ ಅನೇಕ ಸಾವಿರ ವರ್ಷಗಳಿಂದ ಜೊತೆಲಿ ಬಂದಿರುವಂತದ್ದು. ನನಗೆ ಈ ಲಿಬರಲ್ಗಳು ಏನ್ ಈ ಪ್ರಯತ್ನ ಮಾಡ್ತಿದ್ದಾರೆ, ರಾಮ ಅನ್ನೋದು ಇರ್ಲಿಲ್ಲ, ರಾಮ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ ಅಂತ ಹೇಳುವಂತ ಎಲ್ಲಾ ಪ್ರಯತ್ನ ಇವ್ರು ಮಾಡುವಾಗ್ಲು ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ ಹರೀಶ್. ನನ್ಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ನಾನು ಇದನ್ನ ತರ್ಲೋ ಇಲ್ವೋ. ಇವರೆಲ್ಲರೂ ಹೇಗೆ ಹೇಳ್ತಾರೆ ಅಂತಂದ್ರೆ, ರಾಮ ಅನ್ನೋದು ಒಂದು ಕಥೆ, ರಾಮ ಒರಿಜಿನಲಿ ಇದ್ದವನಲ್ಲ ಅಂತ. ಆದ್ರೆ ರಾಮ ಸೀತೆಗೆ ಕಾಡಿಗೆ ಕಳಿಸಿದ್ದು ಮಾತ್ರ ಇಶ್ಯೂ ಅವರಿಗೆ. ಅದೊಂದು ಕಥೆ ಆದಾಗ ಕಥೆಯ ಭಾಗವಾಗಿ ಅದನ್ನ ನೋಡ್ಲಲ್ಲ. ಅಲ್ಲಿ ಸೀತೆಗೆ ಕೊಟ್ಟ ತೊಂದರೆಯನ್ನ ರಾಮನ ಮೇಲೆ ಆರೋಪಿಸ್ತಾರೆ. ಆದ್ರೆ ರಾಮ ಒಬ್ಬ ಹುಟ್ಟೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದ್ವಂದ್ವ ಇವರೊಳಗೆ ತುಂಬಿಕೊಂಡಿತ್ತು ಅಂತಂದ್ರೆ, ಆ ದ್ವಂದ್ವಕ್ಕೆಲ್ಲ ಪರಿಹಾರ ಇವತ್ತು ಏನಾಗಿದೆ ಅಂತಂದ್ರೆ, ಇವ್ರಿಗೆ ಯಾರಿಗೂ ಮಾತಾಡೋ ಸ್ಥಿತಿಯಲ್ಲಿ ಇವರಿಲ್ಲ. ಯಾಕೆಂದ್ರೆ ರಾಮನ ಮಂದಿರ ಆದ ನಂತರ ಇಡೀ ದೇಶದಲ್ಲಿ ಮತ್ತೊಮ್ಮೆ ಆ ಸಂಚಲನ ಉಂಟಾಗುತ್ತಲ್ಲ. ನಿಮ್ಗೆ ಏನೇ ವಿಚಾರ ಬಂದಾಗೂ ರಾಮ ಮಂದಿರದ ಕಡೆ ಹೊರಡುವಂತ, ಅಯೋಧ್ಯೆಗೆ ಹೋಗುವಂತ ಈ ಟೆಂಡೆನ್ಸಿ ಏನ್ ಜಾಸ್ತಿ ಆಗುತ್ತಲ್ಲ, ಇದು ಹಿಂದೂ ಧರ್ಮವನ್ನ, ಹಿಂದೂ ಸಮಾಜವನ್ನ, ಇಂಟರ್ನ್ ಇಡೀ ಭಾರತವನ್ನ ಮೊದಲಿಗಿಂತ ಹೆಚ್ಚು ಬಲಾಢ್ಯವಾಗಿ ನಿರ್ಮಿಸ್ಲಿಕ್ಕಿದೆ ಅಂತ ನನಗೆ ಡೆಫಿನೆಟ್ಲಿ ಅನ್ಸುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ಒಂದು ಹೊಸ ಪರ್ವ ಶುರುವಾಗುತ್ತೆ ಭಾರತದ ದಿಕ್ಕಿನಲ್ಲಿ. 2020 ಆಗಸ್ಟ್ 5 ಭಾರತದ ವಿಚಾರದಲ್ಲಿ ಒಂದು ಹೊಸ ಪರ್ವದ ಆರಂಭ ಅಂತ ನನಗೆ ಖಂಡಿತವಾಗಿ ಅನಿಸ್ತಾ ಇದೆ. ವೆರಿ ಟ್ರೂ, ವೆಲ್ ಸೆಡ್. ಅನುಮಾನನಿಲ್ಲ ಆ ನಿಟ್ಟಿನಲ್ಲಿ. ಇದುವರೆಗೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಯಾರಾದ್ರೂ ಮನಸ್ಸಲ್ಲಿ ಅನ್ಕೊಂಡ್ರೆ ಒಂದು ಆತಂಕ ಇರ್ತಿತ್ತು. ಬಿಕಾಸ್ ಅಲ್ಲಿ ಏನೋ ನಡೀತಾ ಇದೆ, ಯಾವಾಗ ಡಿಸೈಡ್ ಆಗುತ್ತಪ್ಪ, ಏನಾಗುತ್ತಪ್ಪ ಅಂತ. ಬಹುಶಃ ಇನ್ನು ಮುಂದೆ ಅಯೋಧ್ಯೆಗೆ ಹೋಗ್ಬೇಕು ಅಂದ್ರೆ ಆತಂಕ ತೊಲಗಿ ಒಂದು ದೊಡ್ಡ ಅಭಿಮಾನ ಮೂಡುತ್ತಲ್ಲ, ಅನುಮಾನನೇ ಇಲ್ಲ. ಡೆಫಿನೆಟ್ಲಿ ನಾನು ಇದನ್ನ ಖಂಡಿತವಾಗಿ ಹೇಳ್ಬೇಕು. ಈ 2 ವರ್ಷ ಅಂತೂ, 2 ವರ್ಷದ ನಂತರ ಭಕ್ತಿಯಿಂದ ಹೋಗೋದು ಬೇರೆ. ಈ 2 ವರ್ಷ ಅಂತೂ ಅಯೋಧ್ಯೆಗೆ ಹೋಗೋರು ನಾನು ಕೆಲಸ ಮಾಡ್ಬೇಕು ಅಂತಾನೆ ಹೋಗ್ತಾರೆ. ನಾನೊಂದು ಮಂದಿರಕ್ಕೆ ಇಟ್ಟಿಗೆ ಜೋಡಿಸ್ಬೇಕು ಅಂತ. ಇನ್ಫ್ಯಾಕ್ಟ್ 5ನೇ ತಾರೀಕು ಅದ್ ಎಷ್ಟು ಜನ ಯಾರ್ಯಾರಿಗೆ ಭಾಗ್ಯ ಸಿಕ್ಕಿದೋ ಅಲ್ಲಿ ಹೋಗೋರ್ಗೆ ಅವ್ರ ಲೈಫ್ ಟೈಮ್ ಅಲ್ಲಿ ಒಂದು ಅದ್ಭುತವಾದ ಕೆಲಸ ಆದಂತಾಗುತ್ತೆ. 92ರಲ್ಲಿ ಆ ಬಾಬರ್ನ ಕಟ್ಟಡ ಉರುಳಿಸೋರಿಗೆ ಯಾವ ಹೆಮ್ಮೆ ಇದೆಯೋ, ಹಾಗೆ ಇವತ್ತು ನಾಳೆ ಯಾರಲ್ಲಿಗೆ ಹೋಗ್ತಾರೋ ಅವ್ರಿಗೂ ಅಷ್ಟೇ ಹೆಮ್ಮೆ ಇರುತ್ತೆ. ಅಷ್ಟೇ ಅಲ್ಲ, ಇದ್ ನೋಡ್ತಾ ಇರೋರ್ಗೆ ಎಲ್ರಿಗೂ ನಾನು ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ, 2 ದೀರ್ಘ ವರ್ಷಗಳ ಕಾಲ ಆ ಮಂದಿರದ ಚಟುವಟಿಕೆ ನಡೆಯುತ್ತೆ. ಏನಾದ್ರೂ ಅವಕಾಶ ಸಿಕ್ಕರೆ ಆ ಮಂದಿರಕ್ಕೊಂದು ಇಟ್ಟಿಗೆ ಜೋಡಿಸುವಂತ, ಆ ಮಂದಿರಕ್ಕೊಂದು ಸಣ್ಣ ಕೆಲಸ ಮಾಡಿಕೊಡುವಂತ ಭಾಗ್ಯ ಸಿಕ್ಕಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಹೇಳ್ಕೊಳ್ಬಹುದು, ಈ ಯಾವ ರಾಮ ಮಂದಿರಕ್ಕೆ ನೀವು ಹೋಗ್ತಿರೋ ಅದನ್ನ ಕಟ್ಟೋದ್ರಲ್ಲಿ ನನ್ನ ಕೆಲಸ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ. ನನ್ಗೆ ಯಾವಾಗ್ಲೂ ಅನ್ಸೋದು, ಯಾವ್ದಾದ್ರು ಒಂದು ವಸ್ತುವನ್ನ ನಿರ್ಮಾಣ ಮಾಡ್ಬೇಕಾದಾಗ ಅದರ ಹಿಂದೆ ಈ ಶ್ರದ್ಧಾ ಭಾವ ಇರುತ್ತಲ್ಲ, ಅದನ್ನ ದೀರ್ಘಕಾಲ ನಿಲ್ಲಿಸುತ್ತೆ ಅಂತ. ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಶ್ರದ್ಧಾ ಭಾವ ಇವತ್ತು ಬಹಳ ಚೆನ್ನಾಗಿದೆ ಮತ್ತು ದೀರ್ಘಕಾಲಕ್ಕೆ ರಾಮ ಮಂದಿರ ಒಂದು ಆದರ್ಶವಾಗಿ ನಿಲ್ಲುತ್ತೆ ಅಂತ ನನ್ಗನ್ಸುತ್ತೆ. ದೇಶ ವಿದೇಶ ಸುತ್ತಿದ್ದೀರಿ, ಹಲವಾರು ದೊಡ್ಡ ದೊಡ್ಡ ಐತಿಹಾಸಿಕ ಕ್ಷೇತ್ರಗಳನ್ನ ನೀವು ನೋಡಿದ್ದೀರಿ, ಭಕ್ತಿ ಕ್ಷೇತ್ರಗಳನ್ನ ನೋಡಿದ್ದೀರಿ. ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಭಾರತದ ಈ ಕ್ಷೇತ್ರ ಎದ್ದು ನಿಲ್ಲುತ್ತೆ ಎಂದಾಗ ಹೇಗಿದೆ ಆ ಎಕ್ಸೈಟ್ಮೆಂಟ್, ಹೇಗಿದೆ? ಬಹುಶಃ ನಾನು ಅದನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಹೊಟ್ಟೆ ಉರಿ ಈ ಸಂದರ್ಭದಲ್ಲಿ ನನಗಿದೆ. ಅದೇನು ಅಂತಂದ್ರೆ, ರಾಮ 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 ಅಂತ ಹೇಳ್ತಾ ಹೇಳ್ತಾ ನಮಗ್ ಗೊತ್ತಿಲ್ಲದೆ ಆಂಜನೇಯ ಹುಟ್ಟಿರುವಂತ ಕರ್ನಾಟಕವನ್ನು ಮರೆತ್ಬಿಟ್ಟಿದ್ದಾರೆ ಎಲ್ರು ಅಂತ. ಅದಕ್ಕೆ ನಾವು ನಾಳೆ ಬೆಳಿಗ್ಗೆ ಎಲ್ಲರೂ ಅಲ್ಲಿ ರಾಮ ಮಂದಿರದ ಪೂಜೆ ಮಾಡ್ತಿರ್ಬೇಕಾದಾಗ ನಾವು ಅಂಜನಾದ್ರಿ ಬೆಟ್ಟವನ್ನೇರಿ ಅಲ್ಲಿಂದ ಒಂದು ಗಾಳಿಪಟ ಹಾರಿಸ್ತೀವಿ, ದೊಡ್ಡದಾಗಿರುವಂತ ಗಾಳಿಪಟ, ರಾಮನಿಗಾಗಿ ಆಂಜನೇಯನ ಸಂದೇಶ ಅಂತ ಹೇಳಿ ಒಂದು ದೊಡ್ಡ ಗಾಳಿಪಟವನ್ನ ಅಂಜನಾದ್ರಿ ಬೆಟ್ಟದಿಂದ ಹಾರಿಸ್ತಾ ಇದೀವಿ. ಎಲ್ಲ ಪರ್ಮಿಷನ್ ತೆಗೆದುಕೊಂಡಿದೀವಿ. ಅಂದ್ರೆ ಆಂಜನೇಯ ಹುಟ್ಟಿದ ನೆಲವನ್ನು ಮರೆಯೋದು ಹೇಗೆ? ಅದಕ್ಕೆ ನಾನು ಇಡೀ ದೇಶಕ್ಕೆ ನೆನಪಿಸಿಕೊಡ್ಬೇಕು, ನೀವು ರಾಮನ ಪೂಜೆ ಮಾಡ್ಬೇಕಾದಾಗ ಅವನ ಬಂಟನಾಗಿದ್ದುಕೊಂಡು ಇವೆಲ್ಲಕ್ಕೂ ಕಾರಣವಾಗಿರುವಂತ ಆಂಜನೇಯನ ಮರೆಯುವಂತಿಲ್ಲ. ನಮ್ಮ ಕರ್ನಾಟಕದ ಪಾತ್ರ ಇದ್ರಲ್ಲಿ ದೊಡ್ಡದಾಗಿದೆ ಅಂತ ನಾವು ನೆನಪಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಇದೊಂದು ಎಕ್ಸೈಟ್ಮೆಂಟ್, ಡೆಫಿನೆಟ್ಲಿ ಎಕ್ಸೈಟ್ಮೆಂಟ್. ಮತ್ತು ಆಂಜನೇಯ ಅದು ನನಗೆ ಕನ್ನಡದವನಾಗಿ ಕರ್ನಾಟಕದವನಾಗಿ ಒಂದೇನು ಅಂತಂದ್ರೆ, ನಮ್ಮ ನಾಡಿನ ಆಂಜನೇಯ ಜಗತ್ತಿನ ಎಲ್ಲ ಜನರಿಗೂ ಅಷ್ಟೇ ಪ್ರೀತಿಯವನು ಅಂತ. ನಾನು ಕಾಂಬೋಡಿಯಾ, ಬಾಲಿ ಆ ಭಾಗದಲ್ಲೆಲ್ಲ ಮಕ್ಕಳು
ನಿಮ್ಗೆ ಅತ್ಯಂತ ಪ್ರೀತಿಯ ವೇಷ ಯಾವ್ದು ಹಾಕೋದು ಇಷ್ಟಪಡ್ತೀರಿ ಅಂತಂದ್ರೆ ಆಂಜನೇಯನ ವೇಷ ಹಾಕೋದು ಇಷ್ಟಪಡ್ತೀವಿ ಅಂತ ಹಾಕೊಳ್ತಾರೆ ಅಂತ ಕೇಳುವಾಗ್ಲೆಲ್ಲ ಬಹಳ ರೋಮಾಂಚನ ಅನ್ನಿಸ್ತಿತ್ತು. ಅದು ಸೇವೆಯ ದೃಷ್ಟಿಯಿಂದ ರಾಮನ ಜೊತೆಗೆ ನಿಂತಂತ ಆಂಜನೇಯನನ್ನ ಇವತ್ತು ನಾವು ಸ್ಮರಿಸ್ಕೊಳ್ತೀವಲ್ಲ, ಸ್ಮರಿಸ್ಕೊಳ್ಳೇಬೇಕಾಗಿದೆ ಅಂತ ನನ್ಗನ್ಸುತ್ತೆ. ಎಕ್ಸೈಟ್ಮೆಂಟ್ ನ ಒಂದು ಪಾರ್ಟ್ ಇದು ಕೂಡ ಹೌದು. ಬಹುಶಃ ನನಗೆ ಒಂದೇ ಏನು ಅಂದ್ರೆ, ಇತಿಹಾಸದ ಒಂದು ಭಾಗವಾಗಿ ಈ ಜಮಾನದಲ್ಲಿ ನಾವ್ ಯಾರಿದ್ದೀವೋ ನಾವು ಕೂಡ ನೋಟ್ ಆಗ್ತೀವಲ್ಲ ಅನ್ನೋದೇ ಸಂತೋಷ ಅಂತ ನನಗೆ ಅನ್ಸುತ್ತೆ ಹರೀಶ್. ಈ ಕ್ಷಣಕ್ಕೆ ಮನಸ್ಸಲ್ಲಿ ಫೀಲ್ ಮಾಡಿದ್ರೆ ಯಾವುದೇ ರೀತಿಯ ವಿಘ್ನಗಳು ಬರೋಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ತ್ರೇತಾಯುಗದಲ್ಲೇ ಅದು ಪ್ರೂವ್ ಆಗಿದೆ. ಆ ಸಮುದ್ರವನ್ನ ದಾಟಬೇಕು ಅಂದಾಗ ಹನುಮಂತ ಆ ಕಲ್ಲುಗಳನ್ನ ಬಂಡೆಗಳನ್ನ ಹಾಕಿದಾಗ ಅದು ಮುಳುಗೋಗ್ತಾ ಇತ್ತು. ರಾಮ ಅಂದಾಗ ಅದು ಮುಳುಗದೆ ತೇಲಿ ಇವರು ಸಮುದ್ರ ದಾಟೋಕೆ ಅನುಕೂಲ ಆಯ್ತು. ಈಗಲೂ ಕೂಡ ಅಷ್ಟೇ, ಕಟ್ಟಬೇಕಾದ್ರೆ ಏನು ತೊಂದರೆ ಬರಲ್ಲ. ರಾಮ ಅನ್ನೋ ಹೆಸರೇ ಸಾಕು ಆ ಭವ್ಯವಾದಂತ ಕಟ್ಟಡ ಎದ್ದು ನಿಲ್ಲೋಕೆ ಅಂತ ಅಲ್ವಾ? ಡೆಫಿನೆಟ್ಲಿ ಹೌದು. ಆದ್ರೆ ಕೆಲವರು ಆಗ್ಲೇ ಶುರು ಮಾಡಿದ್ದಾರೆ, ಈ ಲಿಬರಲ್ಗಳಿಗೆ ಅಥವಾ ವಿರೋಧಿಗಳಿಗೆ ಬೇರೇನು ಇಲ್ಲ. ಯಾಕೆಂತಂದ್ರೆ ಈ ಮುಹೂರ್ತವೇ ಸರಿ ಇರ್ಲಿಲ್ಲ, ಅದಕ್ಕೆ ಅಮಿತ್ ಶಾ ಹುಷಾರಿಲ್ಲ, ಆನಂತರ ಉತ್ತರ ಪ್ರದೇಶದಲ್ಲಿ ಒಬ್ರು ತೀರ್ಕೊಂಡ್ರು, ಇವೆಲ್ಲವನ್ನು ಕತೆ ಹೇಳ್ತಾರೆ. ಅಂದ್ರೆ ಮುಹೂರ್ತವೇ ಅಂದ್ರೆ ಇವರು ಮುಹೂರ್ತವನ್ನೇ ನಂಬದೇ ಇರೋರು, ಜ್ಯೋತಿಷ್ಯವನ್ನ ನಂಬದೇ ಇರೋರು, ಹಿಂದೂ ಧರ್ಮದ ಯಾವ ಆಚರಣೆಗಳನ್ನು ಒಪ್ಪದೇ ಇರೋರು ಈಗ ಮುಹೂರ್ತ ಸರಿ ಇಲ್ಲ ಅಂತ ಹೇಳುವಂತ ಈ ವಿಘ್ನದ ವಿಚಾರವನ್ನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಯಾವುದೂ ಸಮಸ್ಯೆ ಆಗಲಾರದು. ಯಾಕಂತಂದ್ರೆ ಯಾವಾಗ್ಲೂ ಒಳ್ಳೆಯ ಪ್ರಾರ್ಥನೆ ಎಲ್ಲಿರುತ್ತೋ ಅಥವಾ ಪ್ರಾರ್ಥನೆಗಳು ಎಲ್ಲಿರ್ತಾವೋ ಅದು ಒಳ್ಳೇದಾಗೆ ಆಗತ್ತೆ. ಆರಂಭದ ವಿಘ್ನಗಳು ಕಂಡು ಬಂದ್ರು ಅಂತಿಮ ಫಲ ಅದು ಒಳ್ಳೆಯದ್ದೇ ಆಗಿರುತ್ತೆ ಅನ್ನುವಂತ ವಿಶ್ವಾಸ ಡೆಫಿನೆಟ್ಲಿ ಈ ವಿಚಾರದಲ್ಲಿ ನನಗೆ ಮತ್ತು ಕೋಟ್ಯಂತರ ಭಾರತೀಯರಿಗಿದೆ. ಅಷ್ಟೇ ಅಲ್ಲದೆ ಯಾವ ವಿಘ್ನಗಳು ಬಂದ್ರು ಎದುರಿಸಿ ನಿಂತು ರಾಮ ಮಂದಿರವನ್ನ ಭವ್ಯ ಮಾಡಿಸಿಕೊಳ್ಳುವಂತ ಸಾಮರ್ಥ್ಯ ಹಿಂದೂಗಳಿಗಿದೆ. 500 ವರ್ಷಗಳ ಕಾಲ ಹೋರಾಟ ಮಾಡಿಯೇ ರಾಮ ಮಂದಿರ ಉಳಿಸ್ಕೊಂಡವರಿಗೆ ಇನ್ನು 2 ವರ್ಷಗಳ ಕಾಲ ಈ ರಾಮ ಮಂದಿರವನ್ನು ಕಟ್ಟೋದ್ರಲ್ಲಿ ತನು ಮನ ಧನ ಅಗತ್ಯ ಬಿದ್ದರೆ ಪ್ರಾಣವನ್ನು ಅರ್ಪಿಸಬಹುದಾಗಿರುವಂತ ಸಾಮರ್ಥ್ಯ ಇಲ್ಲ ಅಂತ ಯಾರು ಅನ್ಕೊಳ್ಳೋ ಅಗತ್ಯ ಇಲ್ಲ. ಡೆಫಿನೆಟ್ಲಿ ಈ ಮಂದಿರವನ್ನ ಎಲ್ಲರೂ ಅನ್ಕೊಂಡಿದ್ದಕ್ಕಿಂತ ಚಂದ ಕಾಣಿಸುವಂತ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮ ಮೇಲೆ. ಕಾರ್ಟೂನ್ಗಳಲ್ಲಿ, ಟಿವಿ ಸೀರಿಯಲ್ಗಳಲ್ಲಿ ರಾಮ ಹೇಗಿದ್ದಾನೆ, ಹೇಗಿರಬಹುದು ಆತನ ಮೂರ್ತಿ ಅಂದಾಗೆಲ್ಲ ಕ್ಯಾಲೆಂಡರ್ಗಳಲ್ಲಿ ನೋಡ್ತಾ ಇದ್ವಿ ನಾವು. ಅಂದ್ರೆ ನಿಂತಿರುವ ರಾಮ, ಬಿಲ್ಲುಗಾರಿಕೆಯ ರಾಮ, ಈ ಥರದ್ದೆಲ್ಲ ರಾಮನನ್ನು ನೋಡಿದ್ದೀವಿ ನಾವು. ಆದ್ರೆ ಎಲ್ಲರಿಗೂ ಬಹಳ ಕುತೂಹಲ ಇರೋದು ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತೆ ರಾಮ ಮಂದಿರದಲ್ಲಿ ರಾಮ ಹೇಗೆ ಎದ್ದು ನಿಲ್ಲುತ್ತಾನೆ ಅಂತ. ನಿಮ್ಗೂ ಅಷ್ಟೇ ಕುತೂಹಲ ಇದೆ? ಡೆಫಿನೆಟ್ಲಿ ಕಾಯ್ತಾ ಇದೀವಿ ಅದು ಹೇಗ್ ಮಾಡ್ತಿದಾರೋ. ಈಗಿನ ಆರ್ಕಿಟೆಕ್ಟ್ ಬಗ್ಗೆ ನಂಗೆ ಗೊತ್ತು, ನೀವು ಟಿವಿನಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಮಾಡಿದ್ದೀರಿ. ಏನು ಈ ಹಿಂದೆ ಚಿತ್ರ ಕೊಟ್ಟಿದ್ರು ಅದಕ್ಕಿಂತಲೂ ಭವ್ಯವಾಗಿರುವಂತ ಮತ್ತೊಂದು ರೂಪವನ್ನಲ್ಲಿ ತಂದಿದ್ದಾರೆ. 3 ಅಂತಸ್ತಿನ 300ಕ್ಕೂ ಹೆಚ್ಚು ಕಂಬಗಳ ಅವೆಲ್ಲ ನೋಡ್ತಾ ಇದ್ರೆ ಆ ರಾಮ ಮಂದಿರದ ಆವರಣ ನೋಡ್ಲಿಕ್ಕೆ ನಮ್ಗೆ ಒಂದು ದಿನ ಬೇಕಾಗ್ಬೋದು. ಇನ್ನು ಒಳಗಿನ ರಾಮನ ದರ್ಶನ ಪಡ್ಕೊಳ್ಳಿಕ್ಕೆ ಅದು 500 ವರ್ಷಗಳ ಕಾಲ ಕಾದು ಶಬರಿಯಂತೆ ಇಡೀ ಭಾರತೀಯರು ಕಾದು ಅವನ ದರ್ಶನ ಸಿಗುವಾಗ ನಿಜವಾಗ್ಲೂ ಅದು ಅನ್ಇಮ್ಯಾಜಿನಬಲ್ ಸೀನ್ ಅಂತ ನನ್ಗೆ ಅನ್ಸುತ್ತೆ. ಡೆಫಿನೆಟ್ಲಿ ಅನ್ಇಮ್ಯಾಜಿನಬಲ್. ವೆರಿ ಟ್ರೂ. ಐ ರಿಕ್ವೆಸ್ಟ್ ಒಂದು 120ರಿಂದ 150 ಸೆಕೆಂಡ್ ಟೈಮ್ ತಗೋತೀನಿ ಚಕ್ರವರ್ತಿ ಅವರೇ, ಫೇರ್ಬೆಲ್ ಅವರೇ, ದಯವಿಟ್ಟು ಎಲ್ಲೋ ಹೋಗ್ಬೇಡಿ. ಐ ಕಮ್ ಬ್ಯಾಕ್ ಟು ಯು. ಮಾತಾಡ್ತೀನಿ ನಾನು ನಿಮಗೆ ಒಂದು ಚಿಕ್ಕ